ಬೊಂಬೆ ಕಣೆ ನೀನು. ನೀನು ದೇವ್ಲೋಕದ ಅಪ್ಸರೆ. ನಾನು ಚಿಕ್ಕ ವಯಸ್ಸಲ್ಲಿ ನಿನ್ನ ಜೊತೆಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಜನ ಎಲ್ಲ ನಿನ್ನ ಬೆಣ್ಣೆ ಅಂತ ಕರಿತಾ ಇದ್ರು ಅಲ್ವಾ ಅಕ್ಕ? ನಾನ್ ಬೆಣ್ಣೆ ಆದ್ರೆ ನೀನು ಬೆಣ್ಣೆ ಅಂತ ರಾಜ್ಕುಮಾರಿ. ನಿನಗೆಂತ ಜೋಡಿ ಬೇಕು ಗೊತ್ತಾ? 7 ಸಮುದ್ರದಾಚೆ ಕೀಳು ಸಮುದ್ರ ದಾಟಿ ಪರ್ವತದ ಗುಹೆಯಲ್ಲಿ ರಾಕ್ಷಸನ ಕೊಂದು ಬರ್ತಾನಲ್ಲ ಅಂತ ರಾಜ್ಕುಮಾರ ಬೇಕು. ನಾನು ನಿಂತರನೇ ಆಗ್ಬೇಕು. ನೀನ್ ನಡೆಯೋದನ್ನ ನೋಡೋಕೆ ಚಂದ. ಕಾಳಿಪಟವಯ್ಯಾರದಿಂದ ಹಾರತ್ತಲ್ಲ ಹಾಗೆ. ಆಹಾ, ಏ ಕಲ್ಪಿ, ಚಂದ್ರನ್ ಮಗಳು ನೀನು. ಬೆಳದಿಂಗಳಲ್ಲೇ ಹುಟ್ಟಿದ ಚೆಲುವೆ ನೀನು. ನಿನಗೇನ್ ಬೇಕು ಹೇಳೋ, ಅದೇನೇನ್ ಬೇಕೋ ಈ ನಿನ್ ಮಂಜಕ್ಕ ತಂದ್ಕೊಡ್ತಾಳೆ. ತಂದ್ಕೊಡ್ತೀಯಾ? ತಂದ್ಕೊಡ್ತೀಯಾ? ಖಂಡಿತ ತಂದ್ಕೊಡ್ತೀಯಾ? ಬೇಡಕ್ಕ, ನೀನ್ ತಂದ್ಕೊಟ್ಟಿರೋ ಬೆಳ್ಳಿ ಗೆಜ್ಜೆನೆ ಸಾಕು. ನಿನ್ನ ಕೇಳಕ್ಕೂ ಕಂಜೋಸ? ಕೇಳೆ ಕಲ್ಪಿ. ಮದ್ವೆ ದಿನ ಚಂದ್ರನ್ ಮನೆಗೆ ಹೋಗಿ ಬೆಳದಿಂಗಳ ಹಾಲು ತಂದ್ಕೊಡ್ತೀಯಾ? ಅಷ್ಟೇನಾ? ನಾನೇನ್ ಮಾಡ್ತೀನಿ ಗೊತ್ತಾ? ಬರೀ ಹಾಲು ತಂದ್ಕೊಡೋ ಬದಲು ಸೂರ್ಯನ್ ಮನೆಗೆ ಹೋಗಿ ಅದನ್ನ ಬೆಚ್ಚ ಕಾಯಿಸ್ಕೊಂಡ್ ಬರ್ತೀನಿ. ಮದ್ವೆಗೆ ಸೀರೆ? ಇಡೀ ಆಕಾಶನೇ ಸುತ್ಕೊಂಡ್ ತಂದ್ಬಿಡ್ತೀನಿ. ನಿನ್ ಮೈ ತುಂಬಾ ನಕ್ಷತ್ರ ಚಿತ್ರಗಳಿರ್ಬೇಕು. ಸಮುದ್ರದ ಅಂಚು, ಹಸಿರು ಕಾಡಿನ ಸೆರಗು. ಹೇಗಿದೆ ಸೀರೆ? ಬೊಂಬಾಟ್. ಅಕ್ಕ, ನಂಗೆ ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಗೆಜ್ಜೆ ಕೊಡಿಸ್ತೀಯಾ? ಹೆಜ್ಜೆ ಇಟ್ರೆ ಘಲ್ ಘಲ್ ಅನ್ಬೇಕು, ನೋಡೋಕೆ ಮಿಣಕ್ ಮಿಣಕ್ ಅಂತಿರ್ಬೇಕು. ಅದಕ್ಕೇನೆ ಮೋಡದ ಮಧ್ಯೆ ಮಿಂಚತ್ತಲ್ಲ, ಆ ಮಿಂಚಿನ ಬಳ್ಳಿನೇ ಕಿತ್ಕೊಂಡ್ ಬರ್ತೀನಿ. ನನ್ನ ತಂಗಿಗೆ ನಾನು ಅಷ್ಟು ಮಾಡಕ್ಕಾಗಲ್ವಾ? ಸಮುದ್ರ ರಾಜನ್ ಬೇಡ್ಕೊಂಡು ಮುತ್ತು, ರತ್ನ, ವಜ್ರ, ವೈಡೂರ್ಯ ಇದನ್ನೆಲ್ಲ ದೋಣಿಲ್ ತುಂಬ್ಕೊಂಡ್ ಬರ್ತೀನಿ. ಮಂಜಕ್ಕ, ನಾನು ನನ್ನ ರಾಜ್ಕುಮಾರ ಓಡಾಡೋದು ಹೇಗೆ? ಏ ಕಲ್ಪಿ, ನೀನ್ ಚಿಂತನೆ ಮಾಡ್ಬೇಡ್ವೆ. ನೆಲದಲ್ಲಿ ಓಡಾಡೋದಕ್ಕೆ ಸೂರ್ಯನ್ 7 ಕುದುರೆ ರಥ, ಆಕಾಶದಲ್ಲಿ ಹಾರಾಡೋದಕ್ಕೆ ಕುಬೇರನ್ ಪುಷ್ಪಕ ವಿಮಾನ ತಗೋ. ನನ್ನ ತಂಗಿ ಮದುವೆ ಅಂದ್ರೆ ಕುಬೇರನು ಕೊಡ್ಬೇಕು, ಅವ್ರ ಅಪ್ಪನೂ ಕೊಡ್ಬೇಕು. ಅಷ್ಟೇ ಅಲ್ವೇ, ತಾರೆಗಳನ್ನ ಕಿತ್ಕೊಂಡ್ ಬಂದು ಅದ್ರಲ್ಲಿ ಮಂಚ ಮಾಡಿಸಿ, ಅದ್ರ ಮೇಲೆ ಬಿಳಿ ಮೋಡದ ಮೆತ್ತನೆ ಹಾಸಿಗೆ ಮಾಡಿಸಿ ನೀವಿಬ್ರು ತಂಪಾಗಿರೋ ಹಾಗೆ ನೋಡ್ಕೋತೀನಿ. ಏ ಮಂಜುಳಾ, ಕಲ್ಪನಾ, ನಿಮ್ಮಪ್ಪನ ಏನಾಕೇನೋ ಅಂತ ಜಲ್ದಿ ಎದ್ದು ಬಂದ್ರೆ.
ನಾವು ಯಾಕೆ ಈ ಥರ ಮಾಡ್ಕೊಂಡಿದ್ಯಾ? ನಿನ್ನ ಮಗಳು ಅಕ್ಕೆ ತೀರ್ಸಲ್ಲ ಅಂತಾಳ? ಮಗಳು ಅರಕೆ ತೀರ್ಸೋದಕ್ಕೆ ಒಪ್ಪೋದಿಲ್ಲ ಅಂತ ನನ್ನ ಹತ್ರ ಬಹಳಷ್ಟು ಸಲ ಹೇಳಿದ್ದ. ಆಕೆ ಒಪ್ತಿದ್ರ ಪ್ರಾಣ ಕಳ್ಕೊಂತೀನಿ ಅಂತ ಹೇಳಿದ್ದ. ಹಂಗ ಮಾಡ್ಕೊಂಟ ನೋಡ್ರಿ. ಲೇ ಹುಚ್ಚ ಪ್ಯಾಲಿ, ಹಂಗೆ ಮಾಡ್ಕೊಂಡ್ರೆ ಹರಕೆ ತೀರ್ತದೇನೋ? ಹಂಗೆ ಯಾರ ಮಗನ ನಡಿಲೇ ತಮ್ಮ ಹಗ್ಗ ಬಿಚ್ಚು. ಪೊಲೀಸ್ ನೋಡಿದ್ರ ಕಂಪ್ಲೇಂಟ್ ಆಗ್ತದ. ಅತ್ಲೇ ಕೇಳ್ರಲೇ, ಯಾರು ಊರ ಬಾಯಿ ಬಿಡ್ಬೇಡ್ರಿ, ಗಪ್ಪನಿರ್ರಿ. ಪೊಲೀಸಿಗೆ ಗೊತ್ತಾದ ಕೇಸ್ ಆಗ್ತದೆ ಇವನವ್ವ. ಬಿಚ್ಲೇ ತಮ್ಮ, ಬಿಚ್ಚ ಕೊಡಲೇ. ಎಂತ ಕೆಲಸ ಮಾಡಿಕೊಂಡ ನೋಡ. ಹರಕೆ ತೀರಿಸ್ತಾ ಸಾಯ್ಲಿಕ್ಕೆ ಹೊಂಟಿ ಏನ? ಹರಕೆ ತೀರ್ತಿದ್ರ ದೇವ್ರ ಮೆತ್ತಾನೇನು? ನೋಡು ಮಂಜಕ್ಕ, ನೀ ಎಲಿ ಹಾಕೊಂಡು ಉಗಿದ್ರು ಸೈ, ಬಡಿದ್ರು ಸರಿ, ನಾ ಹೇಳಿದ್ ಮರಿಬೇಡವ್ವ. ಹರಕೆ ತೀರಿಸ್ತಿದ್ರ ದೇವ್ರು ಮೆಚ್ಚೋದಿಲ್ಲವಾ? ನೀನು ಒಪ್ಕೊಳ್ಳಿಕ್ಕೆ ಬೇಕು ನೋಡು. ಯಮ್ನವ್ವ ಅಳಬೇಡ, ಸುಮ್ಮನಿರು. ಅವ ಏನು ಸತ್ತಿಲ್ಲಲ್ಲ ನೋಡು, ಬದುಕಿದ್ದ. ಆದ್ರ ದೇವ್ರಿಗೆ ಸಿಟ್ಟು ಬಂದಿರೋದಂತೂ ಖರೆ ನೋಡು. ಅದು ಸಾಕ್ಷಿ ಇದ ನೋಡು. ಮಂಜಕ್ಕ, ಹರಕೆಗೆ ನೀವು ಒಪ್ಕೊಳ್ಳಿಕ್ಕೆ ಬೇಕವ. ನೋಡ್ರಪ್ಪ, ಈ ಮನೆಯೊಳಗ ಏನೂ ನಡೆದಿಲ್ಲ, ನೀವು ಏನೂ ನೋಡಿಲ್ಲ. ಯಮುನವ್ವ ಚಹಾ ಕುಡಿಯಕ್ಕೆ ಕರೆದಿದ್ರು, ನೀವು ಬಂದಿದ್ರಿ ಅಷ್ಟೇ. ಇನ್ನು ನಡ್ರಿ, ಮನೆಗೆ ಹೋಗಿ ಮಲ್ಕೊಂಡ್ರಿ. ನಡ್ರಿ ನಡ್ರಿ ನಡ್ರಿ. ಯಮುನವ್ವ, ಯಜಮಾನ್ರು ಕರ್ಕೊಂಡು ಒಳಗೆ ಹೋಗವ. ಅವರು ಗಾಳಿ ತಗೊಂಡು ಮಲಗಲಿ, ನೀನು ಹಂಗ ನೋಡ್ತಿರು. ಹರಕೆ ತೀರಿಸ್ಬೇಕವ್ವ. ದೇವರು ನಿಮ್ಮಪ್ಪನ ಪ್ರಾಣ. ಏ ಮಂಜಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಮ್ಮಪ್ಪ ಹೋಗೇ ಬಿಡ್ತಿದ್ದ. ಕಲ್ಪಿನ ದೇವ್ರಿಗೆ ಬಿಡಬೇಡ ಅಂತ ಹಠ ಮಾಡಬೇಡ ನೀನು. ಮನೆ ಹೆಣ್ಮಕ್ಳನ್ನ ದೇವ್ರಿಗೆ ಬಿಡೋದು ನಮ್ಮ ಕುಲಧರ್ಮ. ಧರ್ಮ ಅಲ್ಲ, ಕರ್ಮ. ಮಂಜಿ, ಮತ್ತದೇ ಹಠ ಮಾಡ್ತೀಯಲ್ಲ. ಇವತ್ತು ನೀನು ಕಲ್ಪಿ ಊರು ಸುತ್ತಕ್ಕೆ ಹೋದಾಗ ನಾನು ಅಕ್ಕಿ ಬೆಳೆ ತರಕ್ಕೆ ಹೋಗಿದ್ದೆ. ಆ ಅಂಗಡಿ ಕೃಷ್ಣಪ್ಪ ಹೇಗೆ ಮಾತಾಡ್ದ ಗೊತ್ತಾ? 3 ವರ್ಷದಿಂದ ತಗೊಂಡು ಹೋಗ್ತಾ ಇದೆಯಾ, ನಾನು ಧರ್ಮರಾಯನ ಥರ ಅಳದು ಕೊಡ್ತಾ ಇದ್ದೀನಿ, 38,000 ಆಗಿದೆ, ಉಪವಾಸ ಬಿದ್ದು ಸಾಯಿರಿ, ನಾನು ಕೊಡಲ್ಲ ಅಂದ. ಮನೆ ಯಜಮಾನ ಅನ್ನಿಸ್ಕೊಂಡಿರೋ ಅಪ್ಪ ಇಲ್ವಾ? ಎಲ್ಲಾದ್ರೂ ಕೆಲಸ ಮಾಡ್ಲಿ, ಕುಡಿಯಕ್ಕಾಗತ್ತೆ, ದುಡಿಯಕ್ಕಾಗಲ್ವಾ? ಹೊಟ್ಟೆ ತುಂಬ ಹೆಂಡ ಸುರ್ಕೊಳ್ಳೋದು ಬಿಟ್ರೆ ಇನ್ನೇನ್ ಬರುತ್ತೆ ನಿಮ್ಮ ಅಪ್ಪಗೆ? ಹೆಂಡದಂಡಿಲೂ ಸಾಲ. ಅಪ್ಪನಿಂದೇನ್ ಮನೆ ನಡೀತಿಲ್ವಲ್ಲ? ಮನೆಗೊಂದು ಗಂಡದಿಗೆ ಬ್ಯಾಡ್ವೇನೆ ಮಂಜಿ. ನಿಮ್ಮ ಅಪ್ಪನ ವಿಷಯ ಬಿಡು, ಕಲ್ಪೆ ವಿಷಯ ಹೇಳೆ. ಅವಳನ್ನ ದೇವ್ರಿಗೆ ಬಿಡಲ್ಲ ಅಂತ ನೀನ್ ಈಗ ಹಠ ಹಿಡಿದ್ ಕೂತ್ರೆ ಮುಂದೇನು ಅಂತ ನಂಗೆ ಚಿಂತೆ ಆಗಿದೆ. ನಿನಗ್ ಚಿಂತೆ ಆಗಿದೆ, ನೀನ್ ಚಿಂತೆ ಮಾಡ್ಬೇಡ. ನನ್ ತಂಗಿ ಮದ್ವೆ ನಾನ್ ಮಾಡ್ತೀನಿ. ಗೋಲಿ ಗಾತ್ರದ ಕಣ್ಣಲ್ಲಿ ಜಗತ್ ತಗ್ಲದ್ ಕನಸು ಕಟ್ಟಬೇಡ ಮಂಜಿ. ನಮ್ ಪಂಗಡದ ಹುಡುಗಿನ ಯಾರು ಮದ್ವೆ ಆಗ್ತಾರೆ ಹೇಳೋ? 3 ವರ್ಷದ ಹಿಂದೆ ಹರಕೆ ಕೊಡ್ತೀವಿ ಅಂತ ಹೇಳ್ಕೊಂಡಿದೀವಿ. ಮಾತ್ ತಪ್ಪಿದ್ರೆ ಈಗ ಊರಿಗೆ ಶಾಪ. ಊರಿಗೆ ಶಾಪ ಬಿದ್ರೆ ಊರಿನ ಜನ ನಮ್ಮನ್ನು ಉಳಿಸ್ತಾರೇನೆ? ಕಲ್ಪಿನ ದೇವ್ರಿಗೆ ಬಿಡದೆ ಇದ್ರೆ ಉಳಿದಿರೋದು ಒಂದೇ ದಾರಿ. ನಿಮ್ಮಪ್ಪ ಸಾಯೋ ದಾರಿ ತೋರಿಸ್ಕೊಟ್ಟಿದ್ದಾನೆ, ನನಗೂ ಅದೇ ಗತಿ. ಏನೋ ಕಲ್ಪಿನ ದೇವ್ರಿಗೆ ಬಿಡದೆ ಇದ್ರೆ ನೀನು ಸಾಯ್ತೀಯಾ? ನಿಜವಾಗ್ಲೂ ಸಾಯ್ತೀಯಾ? ಸಾಯ್ಬೇಡ. ಮಗಳಿಂದಾಗಿ ಅಮ್ಮ ಸಾಯೋದ್ ಬೇಡ. ಇನ್ ಮುಂದೆ ಕಲ್ಪಿ ವಿಚಾರದಲ್ಲಿ ನಾನು ಅಡ್ಡ ಬರಲ್ಲ. ಬಿಡಿ ದೇವ್ರಿಗೆ.
ನೋಡಮ್ಮ ಹೇಳ, ಚಂದ್ರಗಿರಿನಲ್ಲಿ ನಾಗಣ್ಣ ಅನ್ನೋ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಹೋಗಿ ರಿಪೋರ್ಟ್ ಮಾಡ್ಕೊಂಬ. ಸರ್, ಚಂದ್ರಗಿರಿ ಅಂದರೆ? ಗೊತ್ತಿಲ್ವಾ? ಇತಿಹಾಸ ಗೊತ್ತಿಲ್ವಾ? ಭೂಗೋಳ ಗೊತ್ತಿಲ್ವಾ? ಕರ್ನಾಟಕದಲ್ಲಿ ಚಂದ್ರಗಿರಿ ಅನ್ನೋ ತಾಲೂಕಿದೆ ಅನ್ನೋದು ಗೊತ್ತಿಲ್ವಾ? ನೀವೆಲ್ಲ ಭವಿಷ್ಯದ ಜರ್ನಲಿಸ್ಟ್ಗಳು. ಕರ್ನಾಟಕದಲ್ಲಿ ಶಿವಮೊಗ್ಗ ಅನ್ನೋ ಜಿಲ್ಲೆ ಇದೆ ಗೊತ್ತಾ? ಶಿವಮೊಗ್ಗದೊಂದು ಊರು ಚಂದ್ರಗಿರಿ. ಅದು ಶಿವಮೊಗ್ಗ ಸಿಟಿಗೆ ಹತ್ರದಲ್ಲೇ ಇದೆ. 15 ವರ್ಷದ ಹಿಂದೆ ಬೆತ್ತಲ ಸೇವೆ ವಿಚಾರದಲ್ಲಿ ದೊಡ್ಡ ಗಲಾಟೆ ಆಗಿತ್ತು. ವಾರದ ಹಿಂದೆ ಒಬ್ಬ ರೈತನ ಆತ್ಮಹತ್ಯೆ ಆಗಿತ್ತು. ಈಗಿದು 2ನೇದು. ನೀನು ಹೋಗಿ ಸ್ಪೆಷಲ್ ರಿಪೋರ್ಟ್ ಮಾಡ್ಕೊಂಬರ್ಬೇಕು. ಸರ್, ನಾನಿನ್ನೂ ಹೊಸಬ್ಳು. ಇಷ್ಟು ದೊಡ್ಡ ವರದಿ. ವೃತ್ತಿನಲ್ಲಿ ಉದ್ಧಾರ ಆಗಬೇಕು ಅಂದರೆ ಮಾಡಬೇಕಮ್ಮ. ಅಕೌಂಟ್ಸ್ ಡಿಪಾರ್ಟ್ಮೆಂಟಲ್ಲಿ ಹೇಳಿರ್ತೀನಿ, ಹಣ ತಗೊಂಡೋಗು. ಹೊಸಬಳು ಅಂತ ಕ್ಯಾಂಟೀನಲ್ಲಿ ಎಷ್ಟು ದಿನ ಅಂತ ಫ್ರೀ ತಿನ್ಕೊಂಬಿದ್ದಿರ್ತೀಯ. ನಾಗಣ್ಣನ ಹೆಂಡತಿ ಮಕ್ಕಳನ್ನ ಮೀಟ್ ಮಾಡು. ಚಂದ್ರಗಿರಿ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ಲೈಬ್ರರಿಯಲ್ಲಿ ಸಿಗುತ್ತೆ. ಏ ನಾಗಣ್ಣ, ನಿನ್ನೆ ಕತ್ತಿಗೆ ಸರ್ಕಸ್ ಮಾಡ್ಕೊಂಡು ಈಗ ಮೈ ಮಾಡ್ಕೊತಿದ್ಯೇನು? ಆದರೂ ನಾಗೂ ನೀ ಭಾಳ ಗಟ್ಟಿದ್ದಿ ಬಿಡಪ್ಪ. ಅಲ್ಲೋ, ಜೀವ ಹೋಗಿದ್ರೆ ಏನು ಮಾಡ್ತಿದ್ದಿ? ಈ ಜೀವ ಅಷ್ಟುರ್ಲಾಗ ಹೋಗೋದಿಲ್ಲ, ಅದು ನನಗೆ ಗೊತ್ತಿತ್ತು. ಈ ನಾಗಣ್ಣಂದು ಹಠ ಅಂದರೆ ಹಠ. 3 ವರ್ಷದ ಮೊದಲೇ ನನ್ನ ಮಗಳು ಕಲ್ಪಿನ ದೇವ್ರಿಗೆ ಕೊಡ್ತೀನಿ ಅಂತ ಅರ್ಕೆ ಒಪ್ಕೊಂಡಿದ್ದೆ. ಹರಕೆ ತಪ್ಸೋದು ಹೆಂಗೆ? ಹರಕೆ ತಪ್ಸೋದ್ರೆ ದೇವ್ರು ಮೆಚ್ಕೋತಾನ? ನೀನೇ ಹೇಳು. ಅಗದಿ ಚಲೋ ಮಾತು ನೋಡು. ದೇವ್ರ ಕಾರ್ಯನ ತಪ್ಪಿಸ್ಬಾರ್ದು, ಹಂಗೆ ದೇವ್ರ ಋಣನೂ ಇಟ್ಕೋಬಾರ್ದು. ನೀ ಭಾಳ ರಿಸ್ಕ್ ತೊಗೊಂಡಿ ಬಿಡಪ್ಪ. ನೋಡ್ಕೊಳ್ಳೋಣ, 3 ವರ್ಷದಿಂದ ಆ ಮಂಜುಳ ಆ ಕಲ್ಪಿನ ದೇವ್ರು ಕೊಡೋದಕ್ಕೆ ಒಪ್ತಾ ಇಲ್ಲ. ಸಾರಾ ಅಂಗಡಿಲ್ ಸಾಲ, ಬೀಡಿ ಅಂಗಡಿಲ್ ಸಾಲ, ರೇಷನ್ ಅಂಗಡಿಲ್ ಸಾಲ. ನೆನ್ನೆ ಆ ಯಮ್ನೋ ಹತ್ರ ಕೃಷ್ಣಪ್ಪ ಏನಂತ ಹೇಳಿದಂತೆ ಗೊತ್ತಾ? ಅಂಗಡಿ ಕೃಷ್ಣಪ್ಪ, ನಾಳೆಯಿಂದ ನಿಮಗೆ ಅಕ್ಕಿ ಬೇಳೆ ಏನೂ ಸಿಗೋದಿಲ್ಲ ಅನ್ನಂತೆ. ನೀನೇ ಹೇಳು, ನಾವು 3 ಜನ ಒಟ್ಟಾಗಿಲ್ದಿರ ಸಾಯೋದು ಒಳ್ಳೇದಾ ಇಲ್ಲ ದೇವ್ರಿಗೆ ಕಲ್ಪಿನ ಕೊಡೋದು ಒಳ್ಳೇದಾ? ನೀನೇ ಹೇಳು. ಈ ನಮ್ಮನೆ ಮುಂದೆ ವಿಕ್ಕೆ ಇದೆಲ್ಲ ಅರ್ಥ ಆಗೋದಿಲ್ಲ. ಕಲ್ಪನಾ ವಿಚಾರದೊಳಗೆ ನಿನಗೆ ಒಳ್ಳೆ ಲಾಟ್ರಿ ಹೊಡಿತು ನೋಡು. ಇಷ್ಟು ದಿನ ಕಾದದಕ್ಕೆ ನಿನಗೆ ಲಾಸ್ ಏನಾಗಿಲ್ಲ. ಕಲ್ಪನಾಗಿ ಎಂಥ ಜೋಡಿ ಕೂಡಿಸ್ತೀನಿ ನೋಡು. ಒಳ್ಳೆ ಜೋಡಿ ಕೂಡಿಸ್ತಿದ್ರ ನನ್ನ ಹೆಸರು ಕಾಳಪ್ಪನೇ ಅಲ್ಲ ತೆಗಿ. ಜೋಡಿ ಎಂಥವ್ನ ಇರ್ಲಿ ಕಾರಣ, ದೊಡ್ಡ ನೋಟಿನ ಕಂತೆ ಕೊಡೋನು ಬಂದರೆ ಸಾಕು. ಕಲ್ಪನಾಗಿ ಎಂತೆಂಥ ಗಿರಾಕಿಗಳು ಕಾಯ್ಲಿಕ್ಕತ್ತಾರ ಗೊತ್ತದ ಏನು? ಗಣಿ ದಣಿಗಳು ಕಾಯ್ಲಿಕ್ಕತ್ತಾರ, ಮುಂಬೈ ಡಾನ್ಗಳು, ಎಸ್ಟೇಟ್ ಓನರು, ಗ್ರಾನೈಟ್ ಸೌಕಾರರು. ಯಾರು ಬೇಕು ನಿನಗೆ? ಎಂಥವ್ರು ಬೇಕು? ನೋಡ್ಕೊಳ್ಳೋಣ, ನನ್ನ ದೊಡ್ಡ ಮಗಳು ಮಂಜುಳನ್ನ 3 ಕಾಸು ಹರಾಜು ಹಾಕ್ತಂಗೆ ಕಲ್ಪಿನ ಹರಾಜು ಹಾಕೋದಕ್ಕೆ ನಾನು ಬಿಡೋದಿಲ್ಲ. ನನಗೆ ನಂದೆಲ್ಲ ಹಳೆಯ ಸಾಲ ತೀರಿ ಇನ್ನೂ 10 ವರ್ಷ ಚೆನ್ನಾಗಿ ಬದುಕಬೇಕು. ಅಷ್ಟು ದುಡ್ಡು ಯಾರು ಕೊಡ್ತಾನೋ ಅವ್ರಿಗೆ ನನ್ನ ಮಗಳು ಕಲ್ಪಿ. ಯಾರು ನೋಟ್ ಜಾಸ್ತಿ ಎಣಿಸ್ತಾರೋ ಅವ್ರಿಗೆ ನನ್ನ ಮಗಳು ಕಲ್ಪಿ. ನೀನೇ ಹೇಳು. ಈ ಊರಲ್ಲಿ ನನ್ನ ಮಗಳು ಕಲ್ಪಿಗಿಂತ ಸುಂದರಿ ಇದ್ದರೆ ನಾನು ನಿಜವಾಗ್ಲೂ ನೇಣಾಕೊಂಡ್ಬಿಡ್ತೀನಿ ಕಾಳಪ್ಪ. ಅದಕ್ಕೆ ಹರಾಜಲ್ಲಿ ಅವಳಿಗೆ ಹೆಚ್ಚಿಗೆ ರೇಟ್ ಸಿಗಲೇಬೇಕು. ಅಂಥವ್ರಿಗೆ ನನ್ನ ಮಗಳನ್ನ ಕೊಡೋದು ಕಾಳಪ್ಪ. ಆ ಚಿಂತೆ ನನಗೆ ಬಿಡು, ನಾ ಇಲ್ಲೇನು ಸಾಯ ಮಾತಾಡ್ತಿ. ನಿನ್ನ ಮಗಳು ನನ್ನ ಮನೆ ಹೆಣ್ಮಗಳಲ್ಲೇನು? ಆಕಿನ ಕಡಿಮೆ ರೊಕ್ಕಕ್ಕೆ ಹರಾಜು ಹಾಕಿಸ್ತೀನೇನು? ರೊಕ್ಕ ಹೆಚ್ಚಾದಷ್ಟು ಲಾಭ ನಮಗ ನೋಡು. ಅದ್ರ ಕಾಳಜಿ ಬಿಡು. ರಾತ್ರಿ ಕುತ್ಕಿ ಸರ್ಕಸ್ ಹೆಚ್ಚಾಗ್ಯದ ನಿನಗೆ, ಆ ತ್ರಾಸಿಗೆ ಇದನ್ನು ತಗೋ.
ನೋಡ್ಕೊಳ್ಳಪ್ಪ, ನಮ್ಮ ಮನೆ ಉದ್ಧಾರ ಆಗಬೇಕು ಅಂತ ಅಂದರೆ ಮುಂದಿನ ಶುಕ್ರವಾರ ಕಲ್ಪನನ ಗೆಜ್ಜೆ ಪೂಜೆ ಚೆನ್ನಾಗಿ ಆಗಬೇಕು. ಒಳ್ಳೆ ರೇಟ್ಗೆ ಹರಾಜಾಗಬೇಕು. ನಡತೆ ಇದೆ, ಭಕ್ತಿ ಇದೆ, ಜ್ಯೋತಿ ಬೆಳಗುಡೆ, ಪ್ರಣತೆ ಇದೆ, ಭಕ್ತಿ ಇದೆ, ಜ್ಯೋತಿ ನಮಸ್ತೆ ಸರ್. ನಮಸ್ಕಾರಮ್ಮ. ಇಲ್ಲಿ ನಾಗಣ್ಣ ಅಂತಾರಲ್ಲ, ಅವ್ರ ಮನೆ ಯಾವುದು? ಯಾವ ನಾಗಣ್ಣ? ರೈತ ಆತ್ಮಹತ್ಯೆ ಮಾಡ್ಕೊಂಡ್ರಂತಲ್ಲ. ರೈತ ನಾಗಣ್ಣ? ಆ ಕುಡಕ್ ನಾಗು ಇರಬೇಕು. ಯಮುನಾ ಒಂದು ಗಂಡನಾ? ಯಮುನಾ ಒಂದು ಗಂಡ ನಾಗು? ಒಳ್ಳೆ ಹೆಂಗಸಮ್ಮ ಯಮುನವ್ವ. ಯಮುನವನ್ನ ಫೋಟೋ ತೆಗಿಯಕ್ಕೆ ಬಂದ್ರಾ? ಅವನು ರೈತನೂ ಅಲ್ಲ, ಸತ್ತೂ ಇಲ್ಲ. ಅವನು ಮಗಳ ಮದುವೆ ಮಾಡಿ ವ್ಯವಹಾರ ಕುದುರಿಸ್ಬೇಕು ಅಂತಿದ್ನಂತೆ. ಮಗಳ ಮದ್ವೆನಾ? ಮತ್ತೆ ಆತ್ಮಹತ್ಯೆ? ನೀವು ಈ ಊರಿಗೆ ಹೊಸಬ್ರ? ನಾಗೂ ಇದನ್ನಲ್ಲ, ಅವ್ರ ಪಂಗಡದಲ್ಲಿ ಮದುವೆ ಅಂದ್ರೇ ಬೇರೆ ರೀತಿ. ಬಿಡಿ, ಅದೆಲ್ಲ ನಮ್ಗೆ ಯಾಕೆ. ಸುಮ್ಮನೆ ದೊಡ್ಡ ಮಗಳು ಮದುವೆ ಮಾಡಿ ಬಂದಿದ್ನೆಲ್ಲ ತಿಂದು ಕುಡಿದು ಹಾಳು ಮಾಡ್ಕೊಂಡ. ಈಗ ಚಿಕ್ಕ ಮಗಳು ಮದುವೆ ಮಾಡೋದಕ್ಕೆ ಆತ್ಮಹತ್ಯೆ ನಾಟಕ ಮಾಡ್ತಾ ಇದ್ದಾನೆ. ಮದ್ವೆ ಆದ್ರೇನು ತಪ್ಪು? ಆಗಲಿಲ್ಲ ಅಂತ ಅವ್ನು ಸಾಯೋ ನಾಟಕ ಮಾಡ್ತಾ ಇದ್ದಾನೆ. ಅವನ ಕರ್ಮ ಬಿಡಿ. ಹುಡುಗ ಸಿಗ್ಲಿಲ್ವಾ? ಅವ್ರಿಗೆಲ್ಲ ಹುಡುಗ ಹಾಕಿರ್ಬೇಕು. ಮದುವೆ ಆದರೆ ಸಾಕು. 3 ವರ್ಷ ಮುಂಚೆನೇ ಆಗಬೇಕಾಗಿತ್ತು, ತುಂಬ ಲೇಟ್ ಆಯಿತು. ಅಂದ್ರೆ ಅವಳಿಗೆ ಎಷ್ಟು ವರ್ಷ? 15-16 ಇರ್ಬೋದು. ಅಲ್ಲೆಲ್ಲ ಆಟ ಆಡ್ತೀರ, ನಾನು ಹೋಗಿ ಬರ್ಲಾ? ಬೇಡ ಕಲ್ಪಿ, ಎಲ್ಲಿ ಹೋಗೋದು ಬೇಡ. ಎಲ್ಲ ಕಾಯ್ತಿರ್ತಾರಮ್ಮ. ನೋಡು, ಸ್ವಲ್ಪ ಕೂತ್ಕೋ, ನಿನ್ನ ಜೊತೆ ನಾನು ಮಾತಾಡೋದಿದೆ. ಏನು ಬೇಗ ಹೇಳು, ಲೇಟ್ ಆದರೆ ಆಮೇಲೆ ನೀನೇ ಬೈತೀಯಾ. ನೋಡು, ಇನ್ನು ಮುಂದೆ ನೀನು ಆಟ ಗೀಟ ಎಲ್ಲ ಏನು ಬೇಡ. ಯಾಕೆ ಬೇಡ? ಬೇಡ ಅಂದ್ರೆ ಬೇಡ. ಬೇಡ ಅಂದರೆ ಯಾಕಮ್ಮ? ಹೋಗಬಾರ್ದು ಅಂದ್ರೆ ಹೋಗಬಾರ್ದು, ತಲೆಹರಟೆ ಪ್ರಶ್ನೆ ಮಾಡಬೇಡ. ಯಾಕೆ ಬೇಡ? ಇಲ್ಲಿ ಕೇಳೆ ಕಲ್ಪಿ, ಮುಂದಿನ ಶುಕ್ರವಾರ ನಮ್ಮ 3 ದೇವಸ್ಥಾನದಲ್ಲಿ ನಿನಗೆ ಹರಕೆ ಇದೆ, ಅದನ್ನು ತೀರಿಸ್ಬೇಕಾಗಿದೆ.